ಮಳೆಯ ಜೊತೆಗೆ ಹೂವಿನ ಲೋಕದಲ್ಲಿ ಎಂಜಾಯ್ ಮೂಡಿಗೆ ಜಾರಿರುವಂತಹ ಸಿಲಿಕಾನ್ ಸಿಟಿ ಜನರು ಇವತ್ತು ಲಾಲ್ಬಾಗ್ ನಲ್ಲಿ ಸಂಪೂರ್ಣವಾಗಿ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆಗೆ ಬಂದಿರುವಂತಹ ಸಿಲಿಕಾನ್ ಸಿಟಿ ಜನರು ಸಂಪೂರ್ಣವಾಗಿ ಎಂಜಾಯ್ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇವತ್ತು 4ನೇ ದಿನ ಫ್ಲವರ್ ಶೋ ಆರಂಭವಾಗಿರುವಂತಹದ್ದು ಸಂಡೇ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಇವತ್ತು ಭೇಟಿ ಕೊಡುವಂತಹ ನಿರೀಕ್ಷೆ ಇತ್ತು. ಆದ್ರೆ ಬೆಳ್ಳಂಬೆಳಗ್ಗೆ ಮಳೆ ಎಂಟ್ರಿ ಕೊಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಜನರು ಬರೋದಿಲ್ಲ ಅಂತ ತೋಟಗಾರಿಕೆ ಇಲಾಖೆ ಅನ್ಕೊಂಡಿದ್ರು. ಆದ್ರೆ ಈ ಎಲ್ಲದಕ್ಕೂ ಬ್ರೇಕ್ ಹಾಕಿ ಜನರು ಇವತ್ತು ಲಾಲ್ಬಾಗ್ನತ್ತ ತಮ್ಮ ಚಿತ್ತವನ್ನ ಹರಿಸಿರುವಂತದ್ದು ನೀವು ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬಹುದು. ಯಾವ ರೀತಿಯಾಗಿ ಜನರು ಬೆಳಗ್ಗೆಯಿಂದಲೇ ಈಗಾಗಲೇ ಲಾಲ್ಬಾಗ್ಗೆ ಎಂಟ್ರಿ ಕೊಡ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಲೇ ಜಿಡಿ ಜಿಡಿ ಮಳೆ ಶುರುವಾಗಿದೆ. ಅದರ ಜೊತೆಗೂ ಕೂಡ ಫ್ಲವರ್ ಶೋ ನೋಡುವುದಕ್ಕೆ ಕುಟುಂಬ ಸಮೇತವಾಗಿ ಮಕ್ಕಳನ್ನ ಕರ್ಕೊಂಡು ಈಗಾಗಲೇ ಲಾಲ್ಬಾಗ್ ಅಂಗಳಕ್ಕೆ ಲಗ್ಗೆ ಇಟ್ಟಿರುವಂತದ್ದು. ಕೊಡೆ ಹಿಡಿದು ಫ್ಲವರ್ ಶೋ ವೀಕ್ಷಣೆಗೆ ಸರದಿ ಸಾಲಿನಲ್ಲಿ ಜನರು ಬರ್ತಾ ಇರುವಂತದನ್ನ ನೀವು ನೋಡ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ. ಸಂಪೂರ್ಣವಾಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ವಾಲ್ಮೀಕಿ ಮಹರ್ಷಿ ಅವರ ಥೀಮ್ ನ ಅಡಿಯಲ್ಲಿ ರಾಮಾಯಣ ದರ್ಶನಂ ಜೊತೆಗೆ ಮೂಡಿ ಬಂದಿರುವಂತಹ ಥೀಮ್ ನ ವೀಕ್ಷಣೆಗೆ ಬಂದಿರುವಂತಹ ಸಾವಿರಾರು ಜನರು ಎಂಜಾಯ್ ಮೂಡ್ಗೆ ಜಾರಿರುವಂತದ್ದು. ಫೋಟೋಗೆ ಪೋಸ್ ಕೊಟ್ಟು ಫೋಟೋವನ್ನ ಕ್ಲಿಕ್ಕಿಸೋದ್ರ ಜೊತೆಗೆ ಸೆಲ್ಫಿಯನ್ನ ತೆಗೆದುಕೊಳ್ಳುವುದರ ಜೊತೆಗೆ ಎಂಜಾಯ್ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ಈಗಾಗಲೇ ಮಳೆ ಶುರುವಾಗಿರೋ ಹಿನ್ನೆಲೆಯಲ್ಲಿ ಜನರು ಬರೋದಿಲ್ಲ ಅನ್ನುವಂತ ನಿರೀಕ್ಷೆಯಲ್ಲಿ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆ ಇತ್ತು. ಆದ್ರೆ ಆ ಎಲ್ಲದಕ್ಕೂ ಕೂಡ ಈಗಾಗಲೇ ಬ್ರೇಕ್ ಹಾಕಿರುವಂತದ್ದು. ಸಂಪೂರ್ಣವಾಗಿ ಜನರು ವೀಕ್ಷಣೆಗೆ ಬಂದಿರುವಂತದ್ದು. ಸುಮಾರು ಅಂದ್ರೆ ನಿನ್ನೆ 3ನೇ ದಿನ ಆಗಿರೋ ಹಿನ್ನೆಲೆಯಲ್ಲಿ ನಿನ್ನೆ 38,000ಕ್ಕೂ ಹೆಚ್ಚು ಜನರು ವೀಕ್ಷಣೆಗೆ ಬಂದಿರುವಂತದ್ದು. ಇಂದು ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಈ 3 ದಿನಗಳನ್ನ ಜಾಸ್ತಿ ಬರ್ತಾರೆ ಜನರು ಅನ್ನುವಂತ ಎಲ್ಲ ಒಂದು ನಿರೀಕ್ಷೆ ಇತ್ತು. ಆದ್ರೂ ಕೂಡ ಜನರು ಬರ್ತಾ ಇದ್ದಾರೆ. ಮಳೆ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಜನರಿಗೂ ಹಾಗೂ ತೋಟಗಾರಿಕೆ ಇಲಾಖೆಗೂ ಎಲ್ಲೋ ಒಂದ್ ಕಡೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಈಗಾಗಲೇ ಸರದಿ ಸಾಲಿನಲ್ಲಿ ಜನರು ಬರ್ತಾ ಇರೋದಂತದನ್ನ ನೀವು ನೋಡ್ತಾ ಇರ್ಬೋದು. ಸೊ ಈ ಬಾರಿಯ ವಾಲ್ಮೀಕಿ ಮಹರ್ಷಿ ಅವರು ನೀಡಿರುವಂತಹ ರಾಮಾಯಣ ದರ್ಶನಂನ ಥೀಮ್ ಅಡಿಯಲ್ಲಿ ಮೂಡಿ ಬಂದಿರುವಂತಹ ಫ್ಲವರ್ ಶೋ ನೋಡೋದಕ್ಕೆ ಸಾಕಷ್ಟು ಜನರು ಎಂಜಾಯ್ ಮಾಡ್ತಾ ಇರುವಂತಹದ್ದು. ಎಲ್ಲ ಒಂದ್ ಕಡೆ ಜಿಡಿ ಜಿಡಿ ಮಳೆ, ಅದರ ಜೊತೆಗೆ ಚುಮು ಚಳಿ ಇದ್ರೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಶಾಲಾ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಬೆಳಗ್ಗೆಯಿಂದ ಅಂದ್ರೆ ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲದೆ ರಾಜ್ಯದ ವಿವಿಧ ಭಾಗದ ಜನರು, ದೇಶದ ಅಂದ್ರೆ ವಿದೇಶಿಗರು ಕೂಡ ಈಗಾಗಲೇ ಎಂಟ್ರಿ ಕೊಡ್ತಾ ಇರುವಂತಹದ್ದು. ಸೊ ಇದೇ ರೀತಿಯಾಗಿ ಮಳೆ ಕಂಟಿನ್ಯೂ ಆದ್ರೆ ಜನರು ಬರೋದಕ್ಕೂ ವೀಕ್ಷಣೆಗೂ ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದು. ಸೊ ಅಲ್ಲಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ಬಿಗಿ ಭದ್ರತೆ ವ್ಯವಸ್ಥೆ, ಸಾಕಷ್ಟು ವ್ಯವಸ್ಥೆಗಳನ್ನ ಈಗಾಗಲೇ ತೋಟಗಾರಿಕೆ ಇಲಾಖೆ ಮಾಡ್ಕೊಂಡಿರುವಂತಹದ್ದು. ಸೊ ಇವತ್ತು ಯಾವ ರೀತಿಯಾಗಿ ಇಲ್ಲಿ ವೀಕ್ಷಣೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.